ಓಂ ಈಕ್ಷತೆರ್ನಾಶಬ್ದಂ ಓಂ ಅಪ್ರಸಿದ್ಧೇರವಾಚ್ಯಂ ತತ್ ವಾಚ್ಯಂ ಸರ್ವಾಗಮೋಕ್ತಿತಃ ಅತರ್ಕ್ಯಂ ತರ್ಕ್ಯಮಜ್ಞೇಯಂ ಜ್ಞೇಯಮೇವಂ ಪರಂ ಸ್ಮೃತಂ. ಈಕ್ಷತ್ಯಧಿಕರಣದಲ್ಲಿ ಗರುಡ ಪುರಾಣದ ಶ್ಲೋಕವನ್ನು ಉದ್ಧರಿಸಿದಂತಹ ಭಾಗವನ್ನು ನಾವು ನೋಡ್ತಿದ್ದೀವಿ. ಅದರಲ್ಲಿ ತತ್ವಪ್ರಕಾಶಿಕ ನಾವೀಗ ನೋಡಬೇಕಾದದ್ದು. ಬ್ರಹ್ಮ ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲ, ಅದು ಕೇವಲ ಲಕ್ಷಣದಿಂದ ಮಾತ್ರ ಪ್ರತಿಪಾದ್ಯ ಅಂತ ಅದ್ವೈತ ತನ್ನ ಅಭಿಪ್ರಾಯವನ್ನು ಹೇಳಿದೆ. ಆದರೆ ಬ್ರಹ್ಮನನ್ನ ತಿಳಿಯುವುದು ಸಾಧ್ಯ, ನೋಡುವುದು ಸಾಧ್ಯ ಅಂತ ಶ್ರುತಿ ಸ್ಮೃತಿಗಳೆಲ್ಲ ಸಾರ್ತಾ ಇವೆ. ಸ್ಮೃತಿ ಸಿದ್ಧ ಹಾಗೆ ಶ್ರುತಿ ಸಿದ್ಧ ಕೂಡ. ಸ್ಮೃತಿ ಅಂದರೆ ಗರುಡ ಪುರಾಣದ ಮಾತನ್ನು ಇಲ್ಲಿ ಉದ್ಧರಿಸಿದ್ದಾರೆ. ಅದು ಹಿಂದಿನ ಭಾಗದಲ್ಲಿ, ಇದೇ ಅಧಿಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಭಾಗದಲ್ಲಿ ಉಪನಿಷತ್ತಿನ ಮಂತ್ರಗಳನ್ನು ಉದ್ಧರಿಸಿದ್ದಾರೆ. ಸ ಏತಸ್ಮಾತ್ ಜೀವಘನಾತ್ ಪರಾತ್ ಪರಂ ಪುರುಷಮೀಕ್ಷತೆ, ಷಟ್ಪ್ರಶ್ನೋಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು, ಕಾಠಕ ಇತ್ಯಾದಿ ಮಾತುಗಳನ್ನು ಅಲ್ಲಿ ಉದ್ಧರಿಸಿದ್ದಾರೆ. ಈಗಿನ ಮೂಲದಲ್ಲಿ ನ ತದೀದೃಗಿತಿ ಜ್ಞೇಯಂ ನವಾಚ್ಯಂ ನ ಚ ತರ್ಕ್ಯತೆ ಪಶ್ಯಂತೋಪಿ ನ ಪಶ್ಯಂತಿ ಅಥವಾ ನ ಜಾನಂತಿ ಅಂತ ಪಾಠ ಅಂತ ಅಲ್ಲೊಂದು ಶ್ಲೋಕ ಉದ್ಧರಿಸಿದಾರಲ್ಲ ಮೇಲೆ, ಇತಿವತ್ ಅಂತ. ಆ ಇತಿವತ್ ಅಂತ ಅನ್ನೋದು ಅದು ಯಾವ ಪುರಾಣದ್ದು ಅಂತ ಗೊತ್ತಾಗೋದಿಲ್ಲ. ಅದರ ಮುಂದಿಂದು ಅಪ್ರಸಿದ್ಧೇರ್ ವಾಚ್ಯಂ ತತ್ ವಾಚ್ಯಂ ಸರ್ವಾಗಮೋಕ್ತಿತಃ ಅನ್ನೋದು ಗರುಡ ಪುರಾಣದ್ದು. ಎರಡೂ ಒಂದು ವೇಳೆ ಗರುಡ ಪುರಾಣ ಆಗಿದ್ರೆ ಆಚಾರ್ಯರು ಮೊದಲೇ ಅದನ್ನ ಮೇಲಿನ ಶ್ಲೋಕವನ್ನು ಕೂಡ ಗರುಡ ಪುರಾಣ ಅಂತ ಹೇಳ್ತಿದ್ರು. ಅಥವಾ ನ ತದೀದೃಗಿತಿ ಜ್ಞೇಯಂ ನವಾಚ್ಯಂ ನ ಚತರ್ಕ್ಯತೆ ಅಂತ ಶ್ಲೋಕ ಹೇಳಿ ಜ್ಞೇಯಮೇವಂ ಪರಂ ಸ್ಮೃತಂ ಅಂತ ಎರಡನೇ ಶ್ಲೋಕದ ಕೊನೆಯ ಪಾದ ಹೇಳಿದ್ದಾದ್ಮೇಲೆ ಇತಿ ಗಾರುಡೆ ಅಂತ ಹೇಳ್ತಿದ್ರು. ಅಲ್ಲಿ ಮೇಲೆ ಇತಿ ವತ್ ಅಂತಿದೆ. ಪಶ್ಯಂತೋಪಿ ನ ಪಶ್ಯಂತಿ ಮೇರೋ ರೂಪಂ ವಿಪಸ್ಥಿತಃ ಇತಿ ವತ್ ಅಂತ ಹೇಳಿ ಅದಾದ್ಮೇಲೆ ಇತಿ ಗಾರುಡೆ ಅಂತ ಇನ್ನೊಂದು ಶ್ಲೋಕ ಹೇಳಿದ್ದಾರೆ. ಅದರಿಂದ ಆ ಹಿಂದಿನ ಶ್ಲೋಕ ಅದು ಎಲ್ಲಿದು ಅಂತ ಗೊತ್ತಾಗೋದಿಲ್ಲ. ಯಾವುದೋ ಒಂದು ಮೂಲದ್ದು ಇದ್ದಿರಬೇಕು. ಇಂಥ ಒಂದು 2-3 ಶ್ಲೋಕಗಳನ್ನ ಇತ್ಯುಕ್ತೇ ಅಂತ ಆಚಾರ್ಯರು ಹೇಳೋದು ಕಂಡಿದೆ ಒಂದ್ 2-3 ಕಡೆ. ಇನ್ನು ಮುಂದೆ ನಾವು ನಚ ಅಶಬ್ದತ್ವಂ ಇತರ ಸಿದ್ಧಂ ಅಂತೇನು ಭಾಗ ಇದೆ ಅದನ್ನ ನೋಡ್ಬೇಕು. ಏವಂ ಯಥೋವಾಚೋ ಇತ್ಯಾದಿ ಶ್ರುತೀನಾಂ ಯುಕ್ತ್ಯಾದಿ ಬಲಾತ್ ಅರ್ಥಾಂತರ ಉಪಪತ್ತೇ ನ ಅಶಬ್ದಂ ಬ್ರಹ್ಮ ಇತಿ ಸೂತ್ರಂ ವ್ಯಾಖ್ಯಾಯ ಪರಕತ ಅಪವ್ಯಾಖ್ಯಾಂ ಪ್ರತ್ಯಾಸ್ಯತಿ. ತತ್ವಪ್ರಕಾಶಿಕಾದಲ್ಲಿ ಜಯತೀರ್ಥರ ಮಾತಿದೆ. ಯಥೋವಾಚೋ ನಿವರ್ತಂತೆ ಇತ್ಯಾದಿ ಶ್ರುತಿಗಳೇನಿವೆ ಅದು ಬ್ರಹ್ಮನನ್ನ ಮಾತು ಮನಸ್ಸು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಕೂಡ ಅದಕ್ಕೆ ಬೇರೆ ಅರ್ಥವನ್ನು ಮಾಡಬೇಕಾಗ್ತದೆ. ಅರ್ಥಾಂತರ ಉಪಪತ್ತೇ, ಬೇರೆ ಅರ್ಥವನ್ನು ಮಾಡುವ ಸಾಧ್ಯತೆ ಇದೆ. ಉಪಪತ್ತೇ ಅಂದ್ರೆ ಇರುವುದರಿಂದ. ಯಾಕೆ ಹೇಗೆ ಮಾಡಬೇಕು ಅಂದ್ರೆ ಯುಕ್ತ್ಯಾದಿ ಬಲಾತ್, ಯುಕ್ತಿಗಳ ಬಲ ಇದೆ. ಕೇವಲ ಯುಕ್ತಿಗಳಲ್ಲ, ಶಾಸ್ತ್ರ ಸಮ್ಮತವಾದಂತಹ ಯುಕ್ತಿಗಳೇ, ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ಸ್ಮೃತಿಗಳಲ್ಲಿ ಹೇಳಲ್ಪಟ್ಟಂತಹ ಯುಕ್ತಿಗಳೇ ಇವೆ. ಅದರ ಬಲ ಇರುವುದರಿಂದ ಅದಕ್ಕೆ ಅಕ್ಷರಶಃ ಈ ಬ್ರಹ್ಮ ಸರ್ವಶಬ್ದ ಅವಾಚ್ಯ, ಮನಸ್ಸು ಅದನ್ನು ತಿಳಿಯೋದು ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿದೆ. ಪೂರ್ಣವಾಗಿ ಅದನ್ನು ಶಬ್ದಗಳು ಹೇಳುವುದಿಲ್ಲ, ಪೂರ್ಣವಾಗಿ ಮನಸ್ಸು ಹೇಳುವುದಿಲ್ಲ ಅಂತ ಇಷ್ಟು ಮಾತ್ರ ಅರ್ಥ ಮಾಡಬೇಕಾಗ್ತದೆ. ಹೀಗೆ ಮಾಡ್ಲಿಕ್ಕೆ ಬರುವುದರಿಂದ ನಾ ಅಶಬ್ದಂ ಬ್ರಹ್ಮ, ಬ್ರಹ್ಮ ಅನ್ನುವುದು ಅಶಬ್ದ ಅಲ್ಲ, ಶಬ್ದ ಅವಾಚ್ಯ ಅಲ್ಲ. ಹೀಗೆ ಸೂತ್ರವನ್ನು ವ್ಯಾಖ್ಯಾನ ಮಾಡಿದರು ಆಚಾರ್ಯರು. ಇಷ್ಟು ಮಾಡಿ ಈಗ ಪರಕೃತ ಅಪವ್ಯಾಖ್ಯಾಂ, ಅದ್ವೈತಿಗಳು ಮಾಡಿರುವಂತಹ ವ್ಯಾಖ್ಯಾನವನ್ನು ಇಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರೆ. ನಚ ಅಶಬ್ದಂ ಅಂತನ್ನೋ ಮಾತಿನಿಂದ. ಇಲ್ಲಿ ಈ ಸೂತ್ರ ಯಾಕೆ ಹೊರಟಿದೆ, ಅದ್ವೈತ ಸಂಪ್ರದಾಯದಲ್ಲಿ ಇದಕ್ಕೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತನ್ನೋದು ನಮ್ಗೆ ಗೊತ್ತಿರಬೇಕು. ಅದಕ್ಕೆ ಛಾಂದೋಗ್ಯ ಉಪನಿಷತ್ತಿನ ಹಿನ್ನೆಲೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಹಿನ್ನೆಲೆಯನ್ನು ತೋರಿಸಿಕೊಡ್ತಾ ಇದ್ದಾರೆ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಹೀಗೊಂದು ವಾಕ್ಯ. ಇದು ಯಾವುದೋ ಒಂದು ತತ್ವ ಅದು ಜಗತ್ತಿಗೆ ಕಾರಣ ಅಂತ ಪ್ರತಿಪಾದನೆ ಮಾಡ್ತಾ ಇದೆ. ಸದೇವ ಸೌಮ್ಯ ಇತ್ಯಾದವು ಈ ಮಾತಿನಲ್ಲಿ ಏನ್ ತಿಳಿದು ಬರ್ತಾ ಇದೆ, ಜಗತ್ ಕಾರಣತ್ವ, ಜಗತ್ತಿಗೆ ಕಾರಣತ್ವ ಅನ್ನೋದು ಯಾವುದೋ ಒಂದು ತತ್ವಕ್ಕಿದೆ. ಯಾವುದು ತತ್ವ ಅಂತ ಅನ್ನೋದನ್ನು ವಿಚಾರ ಮಾಡಬೇಕಾಗಿದೆ. ಈಗ ಕಸ್ಯಚಿತ್ ಯಾವುದೋ ಒಂದು ತತ್ವಕ್ಕೆ ಅದು ಕಂಡು ಬರ್ತಾ ಇದೆ.
ಅದೇನು ಬ್ರಹ್ಮವ ಪ್ರಧಾನನ? ಈ ಚರ್ಚೆ ನಡೆದಿರ್ತದೆ. ಸಾಮಾನ್ಯವಾಗಿ ಚರ್ಚೆಗಳಲ್ಲಿ ನಡೆಯೋದು ಈಗ ದ್ವೈತ ಅದ್ವೈತಗಳ ನಡುವೆ ನಡೆದಿರ್ತದೆ. ಹಿಂದೆ ಅದ್ವೈತ ಮತ್ತು ಮೀಮಾಂಸಾ ಅದರ ಕುರಿತಾಗಿ ಚರ್ಚೆ ನಡೀತಿತ್ತು. ಆದ್ರಿಂದ ಆ ಜಗತ್ತಿಗೆ ಕಾರಣವಾದ ತತ್ವ ಅದು ಬ್ರಹ್ಮನ ಪ್ರಧಾನನ? ಪ್ರಧಾನ ಅಂದ್ರೆ ಪ್ರಕೃತಿ ಅಂತ ಹೀಗೊಂದು ಜಿಜ್ಞಾಸೆ, ಇತಿ ಸಂದೇಹ. ಆವಾಗ ಪ್ರಧಾನವೇ ಜಗತ್ ಕಾರಣ ಅಂತ ಹೀಗೆ ಪ್ರಾಪ್ತೆ, ಹೀಗೆ ಒಂದು ವಿಚಾರಧಾರೆ ಬಂದಾಗ ಅಂದ್ರೆ ಸಾಂಖ್ಯರು ಆ ಥರ ಹೇಳಿದಾಗ ಅಂತ ಅದರ ಅರ್ಥ. ಸಾಂಖ್ಯವಾದಿಗಳಿಂದ ಅದು ಪ್ರಸ್ತಾಪಿಸಲ್ಪಟ್ಟಾಗ ಅಂತ ಅದರ ಅಭಿಪ್ರಾಯ. ಇತಿ ಪ್ರಾಪ್ತೆ ಸಿದ್ಧಾಂತಿತಂ. ಆವಾಗ ಶಾಂಕರ ಸಿದ್ಧಾಂತದಲ್ಲಿ ಅದಕ್ಕೆ ಅರ್ಥ ಹೇಳ್ತಾರೆ. ನ ಪ್ರಧಾನಂ ಶ್ರೌತ ಜಗತ್ ಕಾರಣಂ. ಆ ಪ್ರಧಾನ ಏನಿದೆ ಅದು ಈ ಶ್ರುತಿಯಲ್ಲಿ ಹೇಳಲ್ಪಟ್ಟಂತಹ ಜಗತ್ತಿಗೆ ಕಾರಣವಲ್ಲ. ಶ್ರೌತ ಜಗತ್ ಕಾರಣಂ ಅಂತಿದೆ. ಜಗತಃ ಕಾರಣಂ ಜಗತ್ ಕಾರಣಂ, ಶ್ರೌತಂ ಚ ತದ್ ಜಗತ್ ಕಾರಣಂ ಚ ಶ್ರೌತ ಜಗತ್ ಕಾರಣಂ. ಶ್ರುತಿಯಲ್ಲಿ ಹೇಳಲ್ಪಟ್ಟ ಜಗತ್ತು ಅಲ್ಲ, ಶ್ರುತಿಯಲ್ಲಿ ಹೇಳಲ್ಪಟ್ಟ ಜಗತ್ತಿಗೆ ಕಾರಣ. ಇದರ ಸ್ವಲ್ಪ ಓದುವಾಗ ಕನ್ಫ್ಯೂಸ್ ಆಗ್ತದೆ, ಅದಕ್ಕಾಗಿ ನಿಮ್ಗೆ ಅದನ್ನು ಈಗಲೇ ಸ್ಪಷ್ಟ ಮಾಡಿ ಹೇಳಿದೆ. ಜಗತ್ತಿಗೆ ಕಾರಣವಾದ್ದೇನಿದೆ ಅದು ಶ್ರೌತ, ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ, ಅದಂತೂ ಸರಿಯೇ. ಆದರೆ ಅದು ಪ್ರಧಾನ ಅಲ್ಲ. ಹಾಗಾದ್ರೆ ಅದು ಇನ್ನೇನು ಅಂತ ಈಗೊಂದು ಮುಂದೆ ಜಿಜ್ಞಾಸೆ ಬರ್ತದೆ ನಮಗೆ. ಯಾಕೆ? ಶಂಕರಾಚಾರ್ಯ ಹೇಳ್ತಾರೆ, ತದೈಕ್ಷತ ಇತಿ ಈಕ್ಷತಿ ಶ್ರವಣ ಶಬ್ದಾತ್ ಅಶಬ್ದಂ ಹಿ ತತ್. ಈ ತದೈಕ್ಷತ ಬಹುಶ್ಯಾಂ ಪ್ರಜಾಯೇತಿ ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆ ಬಂದಿದೆ. ತದೈಕ್ಷತ ಆ ಬ್ರಹ್ಮ ಆ ತತ್ವವು ನೋಡಿತು, ಆಲೋಚನೆ ಮಾಡಿತು. ನೋಡಿತು ಅನ್ನೋದಕ್ಕಿಂತ ಅಲ್ಲಿ ಆಲೋಚನೆ ಮಾಡಿತು ಅಂತ ಅರ್ಥ. ಏನಂತ? ಬಹುಶ್ಯಾಂ ಪ್ರಜಾಯೇಯ, ನಾನು ಅನೇಕ ರೂಪಗಳನ್ನು ತಾಳಬೇಕು ಅಂತ ಅದು ಆಲೋಚಿಸಿತು. ಆಲೋಚನೆ ಮಾಡಿ ಮುಂದೆ ಬೇರೆ ಬೇರೆ ರೂಪಗಳನ್ನು ತಾಳಿತು ಅಂತ ಅಲ್ಲಿ ಮುಂದೆ ಇರೋದು. ತದ ಐಕ್ಷತ ಅಂತ ಹೀಗೆ ಈಕ್ಷತಿ ಶ್ರವಣಾತ್, ಅದು ನೋಡಿತು ಅಂತ ಹೀಗೆ ವಿಚಾರ ಕಂಡು ಬರ್ತದೆ. ಇದೆಲ್ಲ ಬಂದಿರೋದು ಛಾಂದೋಗ್ಯ ಉಪನಿಷತ್ನಲ್ಲಿ 6ನೇ ಅಧ್ಯಾಯದಲ್ಲಿ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ, ಇದೆಲ್ಲ ಛಾಂದೋಗ್ಯ ಉಪನಿಷತ್ತಿಂದು. ತದೇಕ್ಷತ ಬಹುಶ್ಯಾಂ ಪ್ರಜಾಯೇತಿ ಅಂತ ಬಹುಶಃ ಇದು ತೈತ್ತರೀಯ ಉಪನಿಷತ್ತಿನ ಮಾತು. ಈ ಜಗತ್ತಿಗೆ ಕಾರಣವಾದಂತಹ ಒಂದು ತತ್ವ ಅಂತೂ ಇದೆ, ಅದು ಜಡ ಅಲ್ಲ. ಯಾಕೆಂದ್ರೆ ಜಡವಾದ ಪ್ರಕೃತಿಗೆ ಏನಾದರೂ ಜ್ಞಾನ ಇದೆಯಾ? ಇಲ್ಲಿ ಹೇಳ್ತಿದ್ದಾರೆ ಆ ತತ್ವ ತಾನು ಆಲೋಚನೆ ಮಾಡಿ ಬುದ್ಧಿಪೂರ್ವಕವಾಗಿ ಆಲೋಚನೆ ಪೂರ್ವಕವಾಗಿ ಸೃಷ್ಟಿಯನ್ನು ಮಾಡಿತು ಅಂತ. ಜಡವಾದ ಪ್ರಕೃತಿಗೆ ಜ್ಞಾನ ಇಲ್ಲ. ಆದ್ರಿಂದ ಜಗತ್ತಿಗೆ ಕಾರಣವಾದ ತತ್ವ ಈ ಪ್ರಕೃತಿ ಅಲ್ಲ. ಮತ್ತೆ ಅಲ್ಲಿ ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತಿದೆ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತನ್ನುವಲ್ಲಿ ಈ ಸತ್ತು ಇತ್ತು, ಇದಮಗ್ರ ಇದು ಮೊದಲು ಸತ್ತು ಇತ್ತು ಅಂತ ಹೀಗೆ ಒಂದು ಮಾತಿದೆ. ಅದೇನು ಸತ್ತು ಅಂದ್ರೆ ಯಾವುದದು? ಅದು ಪ್ರಕೃತಿ ಅಲ್ಲ. ಪ್ರಕೃತಿ ಶ್ರುತ್ಯುಕ್ತವೇ ಅಲ್ಲ, ಶ್ರುತಿಯಲ್ಲಿ ಪ್ರತಿಪಾದಿತ ಅಲ್ಲ ಪ್ರಕೃತಿ. ಶ್ರುತಿಯಲ್ಲಿ ಪ್ರತಿಪಾದಿತವಾದದ್ದು ಈ ಬ್ರಹ್ಮ ಮಾತ್ರ ಅಂತ ಇದು ಛಾಂದೋಗ್ಯ ಉಪನಿಷತ್, ಇದು ಶಂಕರಾಚಾರ್ಯರ ಅಭಿಪ್ರಾಯ. ತದೇಕ್ಷತೆ ಇತಿ ಈಕ್ಷಿತಿ ಶ್ರವಣಾತ್ ಅಶಬ್ದಂ ಹಿ ತತ್ ಅಂತ ಹೀಗೆ ಅವರ ಅಭಿಪ್ರಾಯ ಹೇಳ್ತಾರೆ. ತದೈಕ್ಷತ ಇತಿ ಈಕ್ಷತಿ ಶಬ್ದ ಶ್ರವಣಾತ್ ಅಶಬ್ದಂ ಹಿ ತದಿತಿ ಅಂತ ಹೀಗಿದೆಯಲ್ಲ, ಇಲ್ಲಿ ಒಂದು ತಿದ್ದುಪಡಿ ಆಗಬೇಕು ಅಂತ ನನ್ನ ಆಲೋಚನೆ ಈ ವಾಕ್ಯಕ್ಕೆ ಸಂಬಂಧಪಟ್ಟಂತೆ. ತದೈಕ್ಷತ ಇತಿ ಈಕ್ಷತಿ ಶಬ್ದ ಶ್ರವಣಾತ್ ಅಂತ ಅಲ್ಲಿಗೆ ಮುಗಿಬೇಕು, ಅದು ಒಂದು ವಾಕ್ಯ ಮುಗಿದು ಹೋಗ್ತದೆ. ಅದಾದ್ಮೇಲೆ ಅಶಬ್ದಂ ಹಿ ತತ್ ಅಂತ ಇದು ಮತ್ತೊಂದು ವಾಕ್ಯ. ಶಾಂಕರ ಭಾಷ್ಯದಲ್ಲಿ ಏನು ವಿಚಾರ ಬಂದಿದೆ? ನ ಸಾಂಖ್ಯ ಪರಿಕಲ್ಪಿತಂ ಅಚೇತನಂ ಪ್ರಧಾನಂ ಜಗತಃ ಕಾರಣಂ ಶಕ್ಯಂ ವೇದಾಂತೇಶು ಶ್ರಾವಯಿತು ವೇದಾಂತೇಶು ಆಶ್ರಯಿತು. ನಾನೀಗ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಓದ್ತಾ ಇದ್ದೇನೆ. ಸಾಂಖ್ಯರು ಈ ಅಚೇತನವಾದಂತಹ ಪ್ರಧಾನವನ್ನ ಜಗತ್ತಿಗೆ ಕಾರಣ ಅಂತ ವಿಚಾರ ಮಾಡ್ತಾರೆ. ಆದರೆ ವೇದಾಂತಗಳು ಅಂದ್ರೆ ಶಾಸ್ತ್ರಗಳು
ಅಂಥ ಆ ಸಾಂಖ್ಯವನ್ನು, ಅಚೇತನವಾದಂಥ ಜಡವಾದಂಥ ಪ್ರಕೃತಿಯನ್ನ ಜಗತ್ತಿಗೆ ಕಾರಣ ಅಂತ ಹೇಳ್ತಾ ಇಲ್ಲ. ಹಾಗೆ ನಾವು ವೇದ ವೇದಾಂತಗಳನ್ನೆಲ್ಲ ಓದಿ ಆ ಥರ ಆಲೋಚನೆ ಮಾಡೋದು ಸರಿಯಲ್ಲ ಅಂತ ಶಂಕರಾಚಾರ್ಯ ಅಭಿಪ್ರಾಯ. ಇದಾದ್ಮೇಲೆ ಅಶಬ್ದಂ ಹಿ ತತ್ ಅಂತಿದೆ. ಇನ್ನು ಅಶಬ್ದಂ ಹಿ ತತ್ ಅಂತ ಇಲ್ಲಿ ಜಯತೀರ್ಥರ ವಾಕ್ಯದಲ್ಲಿ ಏನಿದೆಯಲ್ಲ, ಇದು ಆ ಶಾಂಕರ ಭಾಷ್ಯದ್ದೇ ನೇರವಾದಂಥ ವಾಕ್ಯ. ಆಚಾರ್ಯರು ಆ ಶಾಂಕರ ಭಾಷ್ಯವನ್ನು ಖಂಡನೆ ಮಾಡಲಿಕ್ಕಾಗಿ ನಜ ಅಶಬ್ದತ್ವಂ ಇತರ ಸಿದ್ಧಂ ಅಂತ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನಷ್ಟು ಮುಂದೆ ವಿವರಣೆ ಕೊಡೋನಿದ್ದೀನಿ, ಅದು ನಿಮ್ಗೆ ಒಮ್ಮೆಲೆ ನೇರವಾಗಿ ಅರ್ಥ ಆಗೋದಿಲ್ಲ. ಈ ಪ್ರಧಾನ ಅಂತನ್ನುವುದು ಅಶಬ್ದವಾಗಿದೆ ಅಂತ ಶಂಕರಾಚಾರ್ಯ ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಕ್ಕೇನೆ ಅಶಬ್ದ ಅಂತಾರೆ ಅಂತ ಅವರ ಅಭಿಪ್ರಾಯ. ಅದಕ್ಕೆ ಅಶಬ್ದಂ ಹಿತತ್ ಅಂತ ಶಾಂಕರ ಭಾಷ್ಯದಲ್ಲಿದೆ, ಅದನ್ನು ಜಯತೀರ್ಥರು ತಗೊಂಡಿದ್ದಾರೆ. ಆದರೆ ಆಚಾರ್ಯ ಅದನ್ನ ನಿರಾಕರಣೆ ಮಾಡಿದ್ದಾರೆ. ನಿರಾಕರಣೆ ಹೇಗೆ ಮಾಡ್ತಾರೆ ಅಂತ ಅನ್ನೋದನ್ನ ಮುಂದೆ ನೋಡೋಣ. ಇಲ್ಲಿ ಪ್ರಾಸಂಗಿಕವಾಗಿ ಸಾಂಖ್ಯರು ಅಭಿಪ್ರಾಯಪಟ್ಟಿರುವಂತಹ ಅಚೇತನ ಏನಿದೆ ಪ್ರಧಾನ, ಅದು ಜಗತ್ ಕಾರಣ ಅಲ್ಲ ಅಂತ ನಾವು ಹೇಳಿದ್ರಲ್ಲ. ಪ್ರಧಾನ ಅನ್ನೋ ಶಬ್ದವನ್ನು ಯಾಕೆ ಪ್ರಯೋಗ ಮಾಡ್ತಾರೆ ಪ್ರಕೃತಿಗೆ ಅಂತ ಅನ್ನೋದು ನಮ್ಗೆ ಗೊತ್ತಿರಬೇಕು. ಪ್ರಧಾನ ಅಂದ್ರೆ ಮುಖ್ಯ ಅಂತ ಅರ್ಥ, ನಮ್ಗಿದು ಗೊತ್ತಿದೆ. ಬೇರೆ ಕಡೆ ಎಲ್ಲಿಯಾದರೂ ಈ ಪ್ರಧಾನ ಅನ್ನೋ ಶಬ್ದದ ನಿಷ್ಪತ್ತಿ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಪ್ರಧಾನ ಅಂದ್ರೆ ಮುಖ್ಯ ಅಂತ ಇಷ್ಟೇ ಬಂದ್ಬಿಟ್ಟಿರ್ತದೆ. ಅದಕ್ಕೊಂದು ನೀವು ಕೋಶ ತೆಗೆದು ನೋಡಿದ್ರೆ ಅದಕ್ಕೊಂದು ನಿಷ್ಪತ್ತಿನೂ ಹೇಳಿರ್ತಾರೆ. ಆದರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಪ್ರಧಾನ ಅನ್ನೋ ಶಬ್ದಕ್ಕೆ ಒಂದು ಯಾವುದೋ ಗ್ರಂಥದ ಉದ್ಧಾರ ಒಂದು ಶ್ಲೋಕ ಕೊಟ್ಟಿದ್ದಾರೆ. ಕಾರ್ಯತಸ್ಸ ಪ್ರಧಾನತ್ವಾತ್ ಪ್ರಧಾನಮಿತಿ ಕೀರ್ತ್ಯತೆ ಅಂತ ಆ ಶ್ಲೋಕ. ಆ ಪ್ರಕೃತಿಯು ಕಾರ್ಯತಃ ಹುಟ್ಟುವ ಕಾರ್ಯಕ್ಕಿಂತ ಪ್ರಧಾನತ್ವಾತ್ ಮುಖ್ಯವಾದ್ದರಿಂದ ಪ್ರಧಾನಮಿತಿ ಕೀರ್ತ್ಯತೆ. ಇದು ನಮ್ಗೆ ಗೊತ್ತಿಲ್ಲ. ಈ ಮಣ್ಣಿನಿಂದ ಘಟ ಹುಟ್ಟುವಾಗ, ಬಂಗಾರದಿಂದ ಒಂದು ಆಭರಣ ತಯಾರಾಗುವಾಗ, ಇಲ್ಲಿ ಎಲ್ಲ ಕಡೆನೂ ಕೂಡ ಆ ಮಣ್ಣು ಹಾಗೆ ಬಂಗಾರ ಅದು ಪ್ರಧಾನ ಅಂತ ಕರೆಸ್ಕೋತದೆ. ಯಾಕೆಂದ್ರೆ ಹುಟ್ಟುವ ಕಾರ್ಯಕ್ಕಿಂತ ಅದರ ಕಾರಣ ಅಂತ ಅನ್ನೋದು ಬಹಳ ಮುಖ್ಯ. ಎಲ್ಲಾ ಪ್ರಸಂಗಗಳಲ್ಲಿಯೂ ಕೂಡ ಎಲ್ಲಾ ಕಾರ್ಯಗಳಿಗಿಂತಲೂ ಕಾರಣವೇ ಪ್ರಧಾನ ಅಂತೇನು ಇಲ್ಲ, ನಮ್ಗದು ಗೊತ್ತಿರಬೇಕು. ಆದರೂ ಈ ಉಪಾದಾನ ಕಾರಣ ಮತ್ತು ಉಪಾದೇಯ, ಉಪಾದಾನ ಕಾರಣ ಅಂದ್ರೆ ಮೆಟೀರಿಯಲ್ ಕಾಸ್, ಮಣ್ಣು, ಕಟ್ಟಿಗೆ, ಬಂಗಾರ, ಇವೆಲ್ಲ ಮೆಟೀರಿಯಲ್ ಕಾಸ್. ಈ ಮೆಟೀರಿಯಲ್ ಕಾಸ್ ಏನಿದೆ ಅದು ಯಾವತ್ತೂ ಕಾರ್ಯಕ್ಕಿಂತ ಹೆಚ್ಚು ಪ್ರಧಾನ ಅಂತ ಅದರ ತಾತ್ಪರ್ಯ ಆಗ್ತದೆ. ನೋಡಿ, ಬಂಗಾರದ ಆಭರಣಕ್ಕಿರುವ ಬೆಲೆಗಿಂತ ಬಂಗಾರಕ್ಕಿರುವ ಬೆಲೆ ಯಾವತ್ತು ಹೆಚ್ಚು ಸ್ಥಿರ, ಹೆಚ್ಚು ವಿಶ್ವಾಸ ಯೋಗ್ಯ. ಒಂದು ಉದಾಹರಣೆ ಕೊಟ್ಟೆ ನಿಮಗೆ. ಬಂಗಾರವನ್ನು ಕರಗಿಸಿದ್ರು ಕೂಡ ಮತ್ತೆ ಅದರ ಮೂಲ ರೂಪಕ್ಕೆ ಹೋದ್ಮೇಲೆ ಅದಕ್ಕಿರುವ ಬೆಲೆ ಇದ್ದೇ ಇರ್ತದೆ. ಹಾಗೆ ಅಂತ ಹೇಳಿ ಈ ಮಣ್ಣಿನ ಗಡಿಗೆಯನ್ನು ಒಡೆದು ಹಾಕಿದ್ರೆ ಆ ಮಣ್ಣಿಗಿರುವಂಥ ಮಣ್ಣನ್ನು ಮತ್ತೆ ಕಲಸಿ ಅದೇನೋ ಹದ ಮಾಡಿ ತಯಾರು ಮಾಡ್ಬೇಕಾಗ್ತದೆ. ಎಲ್ಲ ಕಡೆ ಹಾಗಿರ್ತದಂತಲ್ಲ, ಸಾಮಾನ್ಯವಾಗಿ ಕಾರ್ಯಕ್ಕಿಂತ ಕಾರಣಕ್ಕೆ ಪ್ರಾಧಾನ್ಯ ಇರ್ತದೆ. ಕಾರಣ ಇಲ್ಲದೆ ಹೋದ್ರೆ ಕಾರ್ಯ ಹುಟ್ಟುವುದೇ ಇಲ್ಲ, ನಮ್ಗದು ಗೊತ್ತಿದೆ. ಮುಖ್ಯವಾಗಿ ಪ್ರಕೃತಿಯನ್ನ ಯಾಕೆ ಪ್ರಧಾನ ಅಂತಾರಂದ್ರೆ, ಮಹತ್ತತ್ವ, ಅಹಂಕಾರ ತತ್ವ, ಮುಂದೆ ಹುಟ್ಟುವಂಥ ಪಂಚತನ್ಮಾತ್ರಗಳು, ಪಂಚಮಹಾಭೂತಗಳು, ಸ್ಥೂಲವಾದ ಜಗತ್ತು, ಇದೆಲ್ಲದಕ್ಕಿಂತಲೂ ಈ ಪ್ರಕೃತಿ ಅಂತ ಅನ್ನೋದು ಪ್ರಧಾನ. ಅದಿಲ್ಲದೆ ಹೋದ್ರೆ ಈ ಜಗತ್ತು ಹುಟ್ಟುವುದೇ ಇಲ್ಲ. ಇದು ನಾವು ಜಡವಾದ ಪ್ರಕೃತಿಯ ಬಗ್ಗೆ ಮಾತಾಡಿದ್ದಾಯ್ತು. ಮುಖ್ಯಾರ್ಥದಲ್ಲಿ ಇದು ಚೇತನವಾದ ಪ್ರಕೃತಿಗೆ ಅನ್ವಯಿಸ್ತದೆ. ತುಂಬಾ ಚೆನ್ನಾಗಿದೆ ಪ್ರಧಾನ ಅಂತ ಅನ್ನೋ ಶಬ್ದ. ಸ್ತ್ರೀಯರಿಗೂ ಕೂಡ ಪ್ರಧಾನ ಅನ್ನುವಂಥ ಯಾರು ಹೆಸರು ಇಡಬೇಕು, ತುಂಬಾ ಒಂದು ಅಪರೂಪದ ಹೆಸರು. ಹೊಸ ಒಂದು ಸಂಪ್ರದಾಯ ಹುಟ್ಟಿದಂಗೆ ಆಗ್ತದೆ ಅಂತ ನನ್ನ ಆಲೋಚನೆ. ಯಾರಿಗಾದ್ರೂ ಇಷ್ಟ ಬಂದರೆ ಇಡಬಹುದು. ನೋಡಿ, ಜಡವಾದ ಕಾರ್ಯಕಾರಣಗಳ ಬಗ್ಗೆ ನಾವು ವಿಚಾರ ಮಾಡಿದಾಗ ಉಪಾದಾನ ಮತ್ತು ಉಪಾದೇಯ, ಮೆಟೀರಿಯಲ್ ಕಾಸ್ಗಳ ಬಗ್ಗೆ ಮತ್ತು ಅದರಿಂದ ಹುಟ್ಟುವ ಎಫೆಕ್ಟಿನ ಬಗ್ಗೆ ವಿಚಾರ ಮಾಡಿದಾಗ ಅಲ್ಲಿ ಕೆಲವು ಸರಿ ಕಾರ್ಯವೇ ಮುಖ್ಯ ಆಗ್ಬೋದು, ಕೆಲವು ಸರಿ ಕಾರಣ ಮುಖ್ಯ ಆಗ್ಬೋದು. ಆದರೆ ಪ್ರಕೃತಿಯ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿ ಮತ್ತು ಆ ಜಗತ್ತಿನ ಹುಟ್ಟುವ ಜಗತ್ತಿನ ಅಭಿಮಾನಿಗಳಾದಂತಹ ಚತುರ್ಮುಖ ಬ್ರಹ್ಮ, ಮಹತ್ತತ್ವದ ಅಭಿಮಾನಿ, ಅಹಂಕಾರ ತತ್ವದ ಅಭಿಮಾನಿ ಗರುಡ ಶೇಷ ರುದ್ರರು ಮತ್ತು ಪಂಚತನ್ಮಾತ್ರಗಳು, ಪಂಚಮಹಾಭೂತಗಳು, ಇವುಗಳಿಗೆಲ್ಲಾದ್ರೂ ಹೋಲಿಸಿದರೆ ಯಾವ ವಿವಾದವೂ ಇಲ್ಲದೆ ಇರುವಂತೆ ಲಕ್ಷ್ಮೀದೇವಿಯೇ ಬಹಳ ಮುಖ್ಯ. ಆದ್ರಿಂದ ಕಾರ್ಯತಸ್ಸ ಪ್ರಧಾನತ್ವ ಪ್ರಧಾನಮಿತಿ ಕೀರ್ತ್ಯತೆ. ಆದ್ರಿಂದ ಅವಳನ್ನು ಪ್ರಧಾನ ಕರೀತಾರೆ. ಸುಮ್ಮನೆ ಒಂದು ಹೋಲಿಕೆ, ನೀವು ಯಾವಾಗಾದ್ರೂ ಮನಸ್ಸಿನಲ್ಲಿ ಆಲೋಚನೆ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ತುಂಬ ಸಹಕಾರಿಯಾಗುತ್ತದೆ. ಪರಮಾತ್ಮ ಲೋಕಾಧ್ಯಕ್ಷ, ಸುರಾಧ್ಯಕ್ಷ, ಅಧ್ಯಕ್ಷ ಅಧಿಪತಿ ಸ್ಮೃತಃ ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಪರಮಾತ್ಮ ಈ ಜಗತ್ತಿನ ಅಧ್ಯಕ್ಷ, ಲಕ್ಷ್ಮೀದೇವಿ ಆತನ ಪ್ರಧಾನ ಅಂದ್ರೆ ಪ್ರಧಾನಿ.
ಇವಳು ಪ್ರಧಾನಮಂತ್ರಿ ಆದ್ರೆ ಆತ ಅಧ್ಯಕ್ಷ ಅಂತ ಒಂದು ಹೋಲಿಕೆಯನ್ನು ತಿಳ್ಕೋಬಹುದು. ಅಧ್ಯಕ್ಷ ಭಾರತದ ಅಧ್ಯಕ್ಷ, ಅಮೆರಿಕಾದ ಅಧ್ಯಕ್ಷ ಅಲ್ಲ. ಅಮೆರಿಕಾದ ಅಧ್ಯಕ್ಷನಿಗೆ ಪವರ್ ಹೆಚ್ಚಿರ್ತದೆ. ಭಾರತದ ಅಧ್ಯಕ್ಷ ಏನು ಕೆಲಸಗಳನ್ನು ಮಾಡೋದಿಲ್ಲ. ಆ ಥರ ಈ ಭಗವಂತನು ಕೂಡ ಉಳಿದವರೆಲ್ಲರೂ ಹೇಗೆ ಕೆಲಸ ಮಾಡ್ತಾರೋ ಹಾಗೆ ಕೆಲಸ ಮಾಡೋದಿಲ್ಲ. ಸೂಪರ್ವೈಸ್ ಮಾತ್ರ ಮಾಡ್ತಾನೆ. ಎಲ್ಲವನ್ನೂ ಮಾಡುವುದು ಅವನೇ, ಆದರೆ ಉಳಿದವರು ಮಾಡುವಂತೆ ಮಾಡುವುದಿಲ್ಲ. ಆದ್ದರಿಂದ ಅವನನ್ನು ಅಧ್ಯಕ್ಷ ಅಂತ ಅನ್ಬೇಕು. ಈ ಪ್ರಕೃತಿ ಮಾತ್ರ ಏನಿದೆ, ಪ್ರಕೃತಿ ಅಥವಾ ಪ್ರಧಾನ ಏನಿದೆ, ಅದು ಸೃಷ್ಟಿಯಲ್ಲಿ ಆಕ್ಟಿವ್ ಆಗಿ ಪಾಲ್ಗೊಳ್ತದೆ. ಎಲ್ಲ ಕೇವಲ ಒಂದು ಮನಸ್ಸಿಗೆ ಕಲ್ಪನೆ ಬರಲಿ ಅಂತ ಉದಾಹರಣೆ ಮಾತ್ರ ಹೇಳಿದೆ. ಯಾವ ಜಗತ್ತಿನ ಪ್ರಧಾನಮಂತ್ರಿಯೋ, ಜಗತ್ತಿನ ಅಧ್ಯಕ್ಷನೋ, ಒಬ್ಬ ಕುಟುಂಬದ ಯಜಮಾನನೂ ಕೂಡ ನಾವು ಭಗವಂತನ ತಿಳಿಯುವಾಗ ಇವುಗಳನ್ನ ಪೂರ್ಣವಾಗಿ ದೃಷ್ಟಾಂತ ಕೊಡ್ಲಿಕ್ಕೆ ಬರೋದಿಲ್ಲ. ಏನು ಪ್ರಧಾನ ಅಂತ ಶಬ್ದ ಬಂತು, ಆದ್ದರಿಂದ ಭಗವಂತ ಅಧ್ಯಕ್ಷ, ಈ ಲಕ್ಷ್ಮೀದೇವಿ ಪ್ರಧಾನಳು ಅಂತ ಒಂದು ಸ್ವಲ್ಪ ತಾತ್ವಿಕತೆಯೂ ಇದೆ, ಸ್ವಲ್ಪ ಹಾಸ್ಯವೂ ಇದೆ ಅಂತ ಅದನ್ನು ಉದಾಹರಣೆ ಕೊಟ್ಟಿದ್ದೇನೆ. ಆದ್ದರಿಂದ ಅಶಬ್ದಂ ಹಿತತ ಅನ್ನುವ ವಾಕ್ಯ ಬೇರೆ ಆಗಬೇಕು ಅಂತ ನನ್ನ ಆಲೋಚನೆ. ಶಾಂಕರ ಭಾಷೆ ಏನು ಹೇಳಿದೆ ಅಂತ ಅನ್ನೋದನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ. ಅದರ ನಿರಾಕರಣೆಯನ್ನು ನಾಳೆ ದಿವಸ ನೋಡೋಣ. ಶಾಂಕರ ಭಾಷೆಯಲ್ಲಿ ಹೇಳಿದ ಸೂತ್ರಾರ್ಥ ಏನಿದೆ, ಸುಲಭವಾದ ನಿಮ್ಗೆ ಅವಗಾಹನೆಗಾಗಿ ನಮ್ಮ ಗುರುಗಳಾದ ಹರಿದಾಸ ಭಟ್ಟಾಚಾರ್ಯರ ತತ್ವಪ್ರಕಾಶಿಕ ಕನ್ನಡದ ಅನುವಾದ ಏನಿದೆ ಅಲ್ಲಿರುವ ವಿಷಯವನ್ನು ಹೇಳ್ತಾ ಇದ್ದೇನೆ. ಹಾಗೆ ಹೈವದನ ಪುರಾಣಿಕಾಚಾರ್ಯರ ನೇತೃತ್ವದಲ್ಲಿ ಆಗಿರುವ ತತ್ವಪ್ರಕಾಶಿಕ ಕನ್ನಡದ ಅನುವಾದ ಅದನ್ನು ನೀವು ನೋಡಬೇಕು. ಹರಿದಾಸ ಭಟ್ಟಾಚಾರ್ಯರದು ಹೆಚ್ಚು ಕಡಿಮೆ ಕೇವಲ ಮೂಲಕ್ಕೆ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಸಂಬಂಧಪಟ್ಟಂತೆ ಅನುವಾದ ಮಾತ್ರ ಇರ್ತದೆ. ತತ್ವಪ್ರಕಾಶಿಕ ಅದೆಲ್ಲ ಅನುವಾದ ಅಲ್ಲಿರೋದಿಲ್ಲ. ಅಲ್ಲಿ ಶಾಂಕರ ಭಾಷ್ಯದಲ್ಲಿ ಹೇಳಿದ ಸೂತ್ರಾರ್ಥ 65ನೇ ಪುಟ. ಈಕ್ಷತೆ ನಾ ಶಬ್ದಂ ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಶ್ರುತಿಯಲ್ಲಿ ಜಗತ್ಕಾರಣವಾದ ಒಂದು ತತ್ವ ಅಂತೂ ಇದೆ. ಆ ತತ್ವ ಅಶಬ್ದವಲ್ಲ. ಯಾಕೆಂದ್ರೆ ಅಶಬ್ದ ಅಂದ್ರೆ ಏನು? ಅಶಬ್ದ ಈಸ್ ಈಕ್ವಲ್ ಟು ಪ್ರಕೃತಿ. ಪ್ರಕೃತಿಯನ್ನು ಅಶಬ್ದ ಅಂತ ಅವರು ಈ ಶಂಕರಾಚಾರ್ಯರು ಹೇಳಿದ್ದಾರೆ. ಯಾಕೆಂದ್ರೆ ಇದನ್ನು ಗಮನಿಸಿ, ಅಲ್ಲಿ ಪ್ರಧಾನ ಪ್ರಕೃತಿ ಅಂತ ಹೇಳಿ ಶಬ್ದ ಏನೂ ಇಲ್ಲ. ಈಕ್ಷತೆ ನ ಅಶಬ್ದಂ, ಜಗತ್ಕಾರಣವಾದ ವಸ್ತುವು ಈಕ್ಷತೆ, ಅದು ಜಗತ್ತೆಲ್ಲವನ್ನು ನೋಡಿ ಆಲೋಚನೆ ಮಾಡಿ ಸೃಷ್ಟಿ ಮಾಡಿತು ಅಂತ ಬಂದಿದೆ. ಆದ್ರಿಂದ ಏನಾಯ್ತು ಅಂದ್ರೆ ಅಶಬ್ದಂ, ಪ್ರಕೃತಿಯು ಜಗತ್ಕಾರಣವಲ್ಲ. ನ ಅಂದ್ರೆ ಜಗತ್ಕಾರಣವಲ್ಲ. ಯಾವುದು ಜಗತ್ಕಾರಣ ಅಲ್ಲ? ಪ್ರಕೃತಿಯು ಜಗತ್ಕಾರಣ ಅಲ್ಲ. ಪ್ರಕೃತಿ ಅಂತಾಗಲಿ ಪ್ರಧಾನ ಅಂತಾಗಲಿ ಶಬ್ದ ಇಲ್ಲ ಅಲ್ಲಿ. ಶಾಂಕರ ಭಾಷ್ಯ ಅದನ್ನು ವ್ಯಾಖ್ಯಾನ ಮಾಡುವಾಗ ಪ್ರಕೃತಿ ಅಂತಾದ್ರೂ ಪ್ರಧಾನ ಅಂತಾಗಲಿ ಹೇಳುವ ಶಬ್ದವೇ ಅಲ್ಲಿ ಬಂದಿಲ್ಲ. ಆದ್ರೆ ಶಂಕರಾಚಾರ್ಯ ಹೇಳ್ತಾರೆ ಪ್ರಕೃತಿಯನ್ನೇ, ಪ್ರಧಾನವನ್ನೇ ಅಶಬ್ದ ಎಂಬ ಶಬ್ದದಿಂದ ವ್ಯಾಸರು ಹೇಳಿದ್ದಾರೆ ಅಂತ. ಅದಕ್ಕಾಗಿ ಅಶಬ್ದಂ ಈಸ್ ಈಕ್ವಲ್ ಟು ಪ್ರಕೃತಿಯು ಅಂತ ಈಗ ಅದಕ್ಕೆ ಅರ್ಥ ಮಾಡಿದ್ದಾರೆ. ಅದು ಜಗತ್ ಕಾರಣ ಅಲ್ಲ. ಯಾಕೆಂದ್ರೆ ಕಾರಣ ಏನದಕ್ಕೆ? ಅಶಬ್ದಂ ಹಿತತ ಶಾಂಕರ ಭಾಷ್ಯ ಅದ. ಅಶಬ್ದಂ ಹಿತತ ಅಂತ ಶಾಂಕರ ಭಾಷ್ಯದಲ್ಲಿ ಹೇಳಿದೆ ಹಿ, ಏಕೆಂದ್ರೆ ಅದು ಅಶಬ್ದ. ಸಾಂಖ್ಯ ದರ್ಶನದಂತೆ ಪ್ರಕೃತಿಯು ಶಬ್ದ ಪ್ರತಿಪಾದ್ಯವೇ ಅಲ್ಲ ಅಂತ ಅದರ ತಾತ್ಪರ್ಯ. ಅದು ಅನುಮಾನಗಮ್ಯ. ಪ್ರಕೃತಿಯನ್ನು ಅನುಮಾನದಿಂದ ತಿಳ್ಕೋಬೇಕು, ಹೊರತು ಅದು ಶಬ್ದ ಪ್ರತಿಪಾದ್ಯ ಅಲ್ಲ. ಪ್ರಕೃತಿ ಶಬ್ದ ಪ್ರತಿಪಾದ್ಯ ಯಾಕಲ್ಲ? ಶಾಸ್ತ್ರ ಪ್ರತಿಪಾದ್ಯ ಯಾಕಲ್ಲ ಅದು ಅಂದ್ರೆ, ಶಾಸ್ತ್ರ ಪ್ರತಿಪಾದ್ಯವಾದದ್ದು ಬ್ರಹ್ಮವೇ ಹೊರತು ಪ್ರಕೃತಿ ಅಲ್ಲ. ಮತ್ತೆ ಇನ್ನೊಂದು ಈಕ್ಷತೆ, ಅಲ್ಲಿ ಆಲೋಚನೆ ಮಾಡಿ ಸೃಷ್ಟಿ ಮಾಡಿತು ಅಂತ ಬಂದಿದೆ. ಜಗತ್ಕಾರಣವಾದ ತತ್ವಕ್ಕೆ ಜ್ಞಾನ ಇದೆ ಅಂತ ಉಪನಿಷತ್ತು ಹೇಳಿದೆ. ಪ್ರಕೃತಿ ಜಡ, ಅದಕ್ಕೆ ಏನೂ ಜ್ಞಾನ ಇಲ್ಲ. ಆದ್ರಿಂದ ಅದು ಅಶಬ್ದ. ಅಶಬ್ದವಾದ್ರಿಂದ ಜಗತ್ತಿಗೆ ಆ ಪ್ರಕೃತಿ ಅಥವಾ ಪ್ರಧಾನವು ಕಾರಣ ಅಲ್ಲ ಅಂತ ಇದಿಷ್ಟು ಶಂಕರಾಚಾರ್ಯರ ಅಭಿಪ್ರಾಯ. ತದೇತದ್ ವ್ಯಾಖ್ಯಾನ ಅಯುಕ್ತಂ, ಈ ವ್ಯಾಖ್ಯಾನ ಸರಿಯಲ್ಲ ಅಂತ ಅದನ್ನ ನಿರಾಕರಿಸ್ತಾರೆ. ಅದನ್ನ ನಿರಾಕರಣೆ ಭಾಗವನ್ನ ನಾವು ನೋಡೋಣ. ಆಚಾರ್ಯರು ನಚ ಅಶಬ್ದತ್ವ ಇತರ ಸಿದ್ಧಂ ಅನ್ನೋ ಮಾತಿನಿಂದ ಅದನ್ನ ನಿರಾಕರಿಸಲಿಕ್ಕೆ ತೊಡಗಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.